ಹಾಯ್ ಎಲ್ಲರಿಗೂ. ಇವತ್ತು 19 ಭಾನುವಾರ. ಇವತ್ತು ನನಗೆ ರಜೆ ಅಲ್ವಾ, ಹಾಗಾಗಿ ನನಗೆ ಸ್ವಲ್ಪ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು. ಹಾಗಾಗಿ ನಾನು ಮತ್ತು ತಂಗಿ ಹೋಗ್ತಿದ್ದೇವೆ. ಈಗ ಟೈಮ್ ಲೇಟ್ ಆಯಿತು, 10:50 ಆಯಿತು. ನಾನು ಸ್ವಲ್ಪ ಹೊರಡುವಾಗಲೇ ಲೇಟ್ ಆಯಿತು, ಇವತ್ತು ಎದ್ದದ್ದು ಲೇಟ್. ಹಾಗಾಗಿ ಈಗ ಹೊರಡುವ. ಇಲ್ಲಿ ನೋಡಿ ನನ್ನ ಅಜ್ಜ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಕಾಣಿಸ್ತಿದ್ದಾರೆ. ಈಗ ನನ್ನನ್ನು ಇಲ್ಲಿಂದ ನನ್ನ ಅಪ್ಪ ಅಲ್ಲಿ ತನಕ ಬಿಡ್ತಾರೆ, ನನ್ನ ತಂಗಿಯ ಮನೆ ತನಕ. ಅಲ್ಲಿಂದ ನಾವಿಬ್ಬರೊಟ್ಟಿಗೆ ಹೋಗೋದು, ಮತ್ತು ನಾನು ವಿಡಿಯೋವನ್ನು ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ನೋಡಿ ಈಗ ತಂಗಿ ಸಿಕ್ಕಿದ್ದಾಳೆ, ನಾನು ಮತ್ತೆ ಇವಳು ಹೋಗುದು. ಈಗ ಟೈಮ್ 12:15 ಆಯಿತು. ಈಗ ನಾವು ಮಂಗಳೂರಿಗೆ ರೀಚ್ ಆದವು. ತುಂಬ ಲೇಟ್ ಆಯಿತು, ಬಸ್ ಕೂಡ ನಮಗೆ ಬೇಗ ಸಿಗಲಿಲ್ಲ. ಈಗ ನಾವು ಸಿಟಿ ಸೆಂಟರ್ ಹತ್ರ ಬಂದ್ವಿ. ಇಲ್ಲಿ ಇದು ಆಗ್ತುಂಟು, ಏನಂತ ಹೇಳಿದ್ರೆ ಫುಡ್ ಫೆಸ್ಟ್ ಆಗ್ತುಂಟು. ಇದು ತಿಂಡಿಗಳಿದ್ದೆಲ್ಲ ನಾವು ಸಂಡೆ ಅಲ್ವಾ, ಹಾಗಾಗಿ ತುಂಬ ರಶ್ ಇತ್ತು ಕೆಳಗಡೆ ಜನ. ಹಾಗಾಗಿ ನಾವು ಇಲ್ಲಿ ಟಾಪಿಗೆ ಬಂದಿದ್ದೇವೆ. ಈಗ ಇಲ್ಲಿ ಸ್ವಲ್ಪ ನನಗೆ ಪರ್ಚೇಸಿಂಗ್ ಇತ್ತು ಇವಳಿಗೆ, ಹಾಗಾಗಿ ಅಲ್ಲಿ ಹೋಗಿ ನೋಡುವ. ಈಗ ನಮ್ಮದೊಂದು ಸ್ಮಾಲ್ ಶಾಪಿಂಗ್ ಆಯಿತು. ಇಷ್ಟು ಸಣ್ಣ ತಗೊಳ್ಳಿಕ್ಕೆ ಇಷ್ಟೊತ್ತಾಯಿತು. ಈಗ ನಮ್ಮದೊಂದು ಮಿನಿ ಶಾಪಿಂಗ್ ಆಯಿತು. ಈಗ ಊಟಕ್ಕೆ ಹೋಗ್ಬೇಕು. ಈಗ ಗಂಟೆ ಎಷ್ಟಾಯಿತು ಗೊತ್ತುಂಟ? 2:15 ಆಯಿತು. ಬೆಳಿಗ್ಗೆ ಹಸಿವಾಗ್ತಿರ್ಬೋದು. ಈಗ ನಾವು ಹೋಗುವ ಊಟಕ್ಕೆ. ಈಗ 4 ಗಂಟೆ ಆಗಿದೆ. ಈಗ ನಾವು ಸ್ಟೇಟ್ ಬ್ಯಾಂಕಲ್ಲಿದ್ದೇವೆ, ಬಸ್ಸಲ್ಲಿ ಕೂತಿದ್ದೇವೆ. ನಡುವೆ ನಾನು ವೀಡಿಯೋ ಮಾಡಲೇ ಇಲ್ಲ, ಯಾಕಂದರೆ ಅಲ್ಲಿ ಹೋಟೆಲಲ್ಲಿ ಕೂಡ ತುಂಬ ಜನ ಇದ್ದರು, ಮತ್ತು ನಮ್ಮ ಈ ಕಡೆ ಹಿಂದಿಯವರು ಕೂತಿದ್ರು. ಅವರ ನಡುವೆ ನನಗೆ ಮಾತಾಡಲಿಕ್ಕೆ ಸರಿಯಾಗಲಿಲ್ಲ. ಹಾಗಾಗಿ ಮತ್ತು ಇವಳು ಬೇರೆ ಯಾರಾದರೂ ಕರೆಕ್ಟ್ ಕಂಪನಿಗೆ ನಾನು ಬ್ಲಾಗ್ ಮಾಡ್ತೇನೆ, ಇವಳು ಅವಳಷ್ಟಕ್ಕೆ ಇರ್ತಾರೆ, ಸುಮ್ಮನೆ ಇರ್ತಾಳೆ. ನನಗೆ ಒಬ್ಬಳಿಗೆ ಮಾತಾಡಿಕೊಂಡು ಹೋಗಲಿಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ ನಾನು ವೀಡಿಯೋನೇ ಮಾಡಲಿಲ್ಲ, ಎಲ್ಲಿ ಕೂಡ ವೀಡಿಯೋನೇ ಮಾಡಲಿಲ್ಲ. ನಾವು ಅದ ನಂತರ ಇನ್ನೊಂದು ಮಾರ್ಕೆಟಿಗೆಲ್ಲ ಹೋಗಿದ್ದೇವೆ, ಆದರೆ ನಾನು ವೀಡಿಯೋ ಮಾಡಲೇ ಇಲ್ಲ. ನಡುವೆ ನಾನು ಮೊಬೈಲೇ ಮುಟ್ಟಲಿಲ್ಲ. ಮತ್ತು ನಾನಿದು ವೀಡಿಯೋ ಲೆಂತ್ ಆಗಬೇಕಂತ ಅಂದ್ಕೊಂಡಿದ್ದೆ, ಅಂದರೆ ತುಂಬ ವ್ಲಾಗ್ ಒಂದು 10 ಮಿನಿಟ್ಸ್ ವ್ಲಾಗ್ ಮಾಡುವಂತ. ಆದರೆ ಇದು 10 ಮಿನಿಟ್ಸ್ಗಿಂತ 5 ಮಿನಿಟ್ಸ್ ಕೂಡ ಆಗಲಿಲ್ವಂತ ಕಾಣಿಸ್ತಾರೆ. ಎಂತ ಮಾಡಲೇ ಇಲ್ಲ, ನಾನು ವೀಡಿಯೋನೇ ಮಾಡಲಿಲ್ಲ. ಈಗ ನಾವು ಬಸ್ಸಲ್ಲಿ ಕೂತಿದ್ದೇವೆ, ಬಸ್ ಹೊರಡಬೇಕಷ್ಟೇ, ಧರ್ಮಸ್ಥಳ ಬಸ್. ಹೂ ಎಲ್ಲ ತಗೊಂಡು ಈಗ ಹೊರಟದ್ದು. ಇವಳು ನೋಡಿ, ಇದು ಇವಳದು ಗಂಟು ಮುಟ್ಟೆ, ನಂದಿಲ್ಲಿ ಕೆಳಗಡೆ ಉಂಟು. ಮತ್ತು ಜಾಸ್ತಿ ನಾವು ಪರ್ಚೇಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ನಾವು ಬಸ್ಸಲ್ಲಿ ಬರೋದಲ್ವ, ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈಗ ನನ್ನ ತಮ್ಮ ಅಂದ್ಕೊಳ್ಬೋದು ವ್ಲಾಗ್ ಮಾಡಿರ್ತಾಳೆ ಅಂತ, ನನ್ನದೆಂಥ ವ್ಲಾಗೇ ಇಲ್ಲ. ಮತ್ತು ನಾನು ಮನೆಗೆ ಹೋಗಿದ್ದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ, ನೋಡುವ ಹೇಗಾಗ್ತದೆ ಅಂತ. ಮತ್ತು ಇವಳಿಗೆ ಡ್ರೆಸ್ ತೆಗೆದು ಕೊಟ್ಟಿದ್ದೇನೆ, ಯಾಕಂತ ಹೇಳಿದರೆ ಅವತ್ತು ಮೊನ್ನೆ ಬರ್ತ್ಡೇ ಇತ್ತು, ಆಗ ನಾನು ಗಿಫ್ಟ್ ಕೊಡಲಿಲ್ಲ. ಹಾಗಾಗಿ ಇವತ್ತು ತೆಗೆದು ಕೊಟ್ಟಿದ್ದೇನೆ. ಯಾವುದಾಗ್ಬೋದು ಅಂತ ಕೇಳಿದರೆ ಅವಳು ಹೇಳೋದಿಲ್ಲ, ನಿಮ್ಗೆ ಯಾವ್ದು ಆಗ್ಬೋದು ಅದು ತಗೊಳ್ಳಿ, ನಿಮ್ಗೆ ಯಾವುದಾಗ್ಬೋದು ಅದು ತಗೊಳ್ಳಿ. ಈಗ ಮತ್ತು ನಾನೇ ಒಂದು ತೆಗೆದು ಕೊಟ್ಟು 2 ತೆಗೆದು ಕೊಟ್ಟಿದ್ದೇನೆ. ಈಗ ಇಷ್ಟ ಆಯಿತಾ? ಅವಳು ಹಾಗೆ ಶೈ ನೇಚರ್ ಅವಳು ಓಪನ್ ಆಗಿ ಹೇಳೋದೇ ಇಲ್ಲ, ಎಂತ ಕೂಡ ಹೇಳೋದಿಲ್ಲ. ನಾವೇ ಅಂದ್ಕೊಳ್ಬೇಕು ಅವಳಿಗೆ ಅದು ಬೇಕು ಇದು ಬೇಕು ಅಂತ. ನಿನ್ನೆಲ್ಲ ತುಂಬ ಮಳೆ ಇತ್ತು, ಆದರೆ ಇವತ್ತು ಮಳೆ ಇಲ್ಲ. ನಮಗೆ ಮಳೆ ಸಿಗಲೇ ಇಲ್ಲ ಎಲ್ಲಿ ಕೂಡ. ಈಗ ಸ್ವಲ್ಪ ಇದಾಗಿದೆ, ಮುಗಾಲಾಗಿದೆ, ಎಂತ ಹೇಳ್ತಾರೆ ಮರೆ, ಸ್ವಲ್ಪ ಕತ್ತಲೆ ಆಗಿದೆ. ಆದರೆ ಮಳೆ ಬರ್ತದಿಲ್ವ ಗೊತ್ತಿಲ್ಲ, ಬರೋದಿಲ್ಲ ಕಾಣ್ತದೆ. ಮತ್ತೆ ನೋಡಬೇಕು ಇನ್ನು ಬರ್ತದ ಅಂತ. ಸಂಡೇ ಒಂದು ಈಗ ನಮ್ಮದು ಹೋಯಿತು, ಸಂಡೇ ಒಂದು. ನಮ್ಮ ಬಸ್ ಹೊರಟಿತ್ತು, ಸ್ವಲ್ಪ ಬೇಗ ಹೋಗುವಂತ. ಮತ್ತು ಮಳೆ ಬಂದಲ್ಲಿ ಕಷ್ಟ ಆಗ್ತದೆ ನಮಗೆ, ಮತ್ತು ನಮ್ಮ ಆ ಕಡೆ ಬಸ್ ಕೂಡ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಹೊರಟ್ರೆ ಮತ್ತೆ ಸರಿ ಆಗ್ತದಲ್ವ, ಹಾಗಾಗಿ
ಈ ಇದಕ್ಕೆ ಬಿಸಿಲಿಗೆ ನನ್ನ ಮುಖ ಎಲ್ಲ ಹೊಳಿತಾ ಉಂಟು. ಇದೆಲ್ಲ ಹುಚ್ಚರದರಾಗಿದೆ. ಅದು ಗೋಲ್ಡ್ ಏನೋ ಬಿಸಿಲು ಬಿದ್ದಾಗ ಗೋಲ್ಡನ್ ಆಗ್ತದೆ ಅಂತಾರೆ, ಆ ಥರ ಆಗಿದೆ ನನಗೆ ಫೇಸ್. ನೋಡಿ ನೋಡ್ಬೋದು ನಿಮಗೆ ಶೈನಿಂಗ್ ಕಾಣಿಸ್ತಾ ಉಂಟು. ಈಗ 5:20 ಈಗ ನಾವೀಗ ಮೂರ್ಚೆಯಲ್ಲಿದ್ದೇವೆ. ಈಗ ಇಲ್ಲಿ ಎಂತ ಸಿಗ್ತದೆ ನೋಡ್ಬೇಕು. ನೋಡಿ ಇಲ್ಲಿ ಎಲ್ಲ ಮಳೆ ಬಂದದ್ದಾಗಿದೆ ನೋಡ್ಬೋದು. ಈಗ 5:15 ಆಯಿತು. ಈಗ ನಾನು ಇರುವತ್ತೂರಿಗೆ ಬಂದೆ ನನ್ನ ಊರಿಗೆ. ನನ್ನ ತಂಗಿ ಅವಳ ಊರಲ್ಲಿ ಇಟ್ಕೊಂಡು ನಾವು ಅಲ್ಲಿಂದ ಆಟೋದಲ್ಲಿ ಬಂದದ್ದು. ಹೋಗುವ ಆಟೋವೇ ಸಿಕ್ಕಿತ್ತು ನಮಗೆ, ಅದರಲ್ಲಿ ಅವಳು ಹೋದ್ಲು ಆ ಕಡೆ. ನಾನೀಗ ಬಂದೆ. ಇಲ್ಲಿ ಕೂಡ ಮಳೆ ಬಂದು ಈಗ ನಿಂತಿದೆ ನೋಡಿ. ಈಗಿನ್ನು ಸೀದಾ ಹೋಗೋದು. ಈಗ 5:45 ಆಯಿತು. ನಾನು ಈಗ ಮನೆಗೆ ರೀಚ್ ಆದೆ. ನಾನು ವ್ಲಾಗ್ ಕೂಡ ಎಂಡ್ ಮಾಡಲಿರಲಿಲ್ಲ. ನಾನಿನ್ನು ಮನೆಗೆ ಬಂದು ಎಂಡ್ ಮಾಡುವಂತ ನೋಡಿದರೆ ಮನೆಯಲ್ಲಿ ಆ ಕಡೆ ಈ ಕಡೆ ಮನೆಯವರೆಲ್ಲ ಇದ್ದಾರೆ. ಅಂದರೆ ನನ್ನ ತಮ್ಮ ಇದು ಗೃಹ ಜ್ಯೋತಿ ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದಾನೆ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಸರಿ ಆಗಲಿಲ್ಲ, ಅದಕ್ಕೆ ಮೇಲೆ ಬಂದೆ. ಈಗ ಹೋಗಿ ಬಂದೆ, ಸುಸ್ತಾಯಿತು ಮರೆ. ಹೋಗಿ ಬಂದು ಅಲ್ಲಿ ತನಕ ಹೋಗಿ ಬಂದು ಬಸ್ಸಲ್ಲಿ ಬಂದ್ವಿ ನಡ್ಕೊಂಡು ಬಂದ್ವಿ ಅಂತ ಗೊತ್ತಾಗಲಿಲ್ಲ. ಅಷ್ಟು ಲೇಟ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬರಬೇಕು 1.5 ಗಂಟೆ ಆಯಿತು ನಮಗೆ ಬರಬೇಕಾದ್ರೆ. ಈಗ ಮನೆಗೆ ಬಂದೆ. ಈಗ ಇನ್ನು ಈ ವಿಡಿಯೋನ ಎಂಡ್ ಮಾಡಬೇಕು. ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು ನಿಮಗೆ. ಏನಂತ ಹೇಳಿದರೆ, ನಮ್ಮ ಯೂಟ್ಯೂಬಲ್ಲಿ ನಾವು ಅದೇನು ಕ್ರೈಟೀರಿಯಾ ಉಂಟಲ್ವಾ, ನಾವು ಮೊನಿಟೈಸೇಷನ್ ಆಗಬೇಕಂತ ಹೇಳಿದರೆ 4000 ವಾಚಿಂಗ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್, ಇದೆರಡು ನಮ್ಮದು ಕಂಪ್ಲೀಟ್ ಆಗಿದೆ. ಮತ್ತು ನಾವು ಅದೇನೋ ಫಸ್ಟ್ ಅಪ್ಲೈ ಮಾಡಲಿಕ್ಕೆ ಉಂಟಲ್ಲ, ಅದಕ್ಕೆ ಅಪ್ಲೈ ಮಾಡಿ ನಮಗೆ ಯೂಟ್ಯೂಬ್ ಕಡೆಯಿಂದ ವೆರಿಫಿಕೇಷನ್ ಕೂಡ ಆಗಿದೆ. ಇನ್ನು ಏನಿದ್ರು ಇನ್ನು ನೆಕ್ಸ್ಟ್ ಸ್ಟೆಪ್ಪು. ಈಗ ನಮ್ಮ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಕೂಡ ಪ್ಲೇ ಆಗ್ತಿದೆ. ಅದೊಂದು ಖುಷಿಯ ವಿಚಾರ. ಅದು ನಿಮ್ಮ ಹತ್ರ ಹೇಳುವಂತ, ಅದು ನಮ್ಮ ಸಬ್ಸ್ಕ್ರೈಬರ್ಸಿಂದನೇ ಆದದ್ದು. ನೀವು ವಿಡಿಯೋ ನೋಡೋದಿದ್ದರೆ ನಮಗೆ ಅದು ಹೇಗೆ ಸಾಧ್ಯ ಆಗ್ತದೆ? ಅದೊಂದು ಖುಷಿಯ ವಿಚಾರ. ನಮಗೆ ಅದು ತುಂಬ ಖುಷಿ ಆಯಿತು. ಇನ್ನು ಆದಷ್ಟು ಜಾಸ್ತಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಇನ್ನು ಇಷ್ಟು ವಿಡಿಯೋ ಸಾಕಾಗೋದಿಲ್ಲ. ನಾವಂದರೆ ಸಂಡೇ ಮಾತ್ರ ವಿಡಿಯೋ ಮಾಡೋದು, ನಿಮಗೆ ಗೊತ್ತಿರ್ಬೋದು. ಬಾಕಿ ದಿನ ನಾನು ಕೂಡ ಕೆಲಸಕ್ಕೆ ಹೋಗ್ತೇನೆ, ಅವನು ಕೂಡ ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ನಮಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಆದಷ್ಟು ವೀಡಿಯೋ ಮಾಡಬೇಕು. ಇನ್ನು ಮೊನಿಟೈಸೇಷನ್ ಆಗಬೇಕಾದ್ರೆ ವೀಡಿಯೋ ನಮಗೆ ಜಾಸ್ತಿ ಬೇಕಾಗ್ತದೆ. ಅದೊಂದು ನಮ್ಮದು ಖುಷಿಯ ವಿಚಾರ. ಅದನ್ನು ನಾನು ಫಸ್ಟೇ ಹೇಳಬೇಕಂತ ಅಂದ್ಕೊಂಡಿದ್ದೆ, ನನಗೆ ಮತ್ತೆ ಮರ್ತೋಯ್ತು. ಈಗ ನೆನಪಾಯಿತು, ಈಗ ಹೇಳುವ ಅಂತ. ಮತ್ತು ನಮ್ಮ ವೀಡಿಯೋ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾವು ಆದಷ್ಟು ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಮತ್ತು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನು ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.